ಒಬ್ರು ಆಂಟಿ ಕಡ್ಲೆಕಾಯಿ ಮಾರ್ತಿದ್ದಾರೆ, ಮಾತಾಡ್ಸ್ಬಿಡೋಣ. ಆಂಟಿ, ವ್ಯಾಪಾರ ಹೆಂಗಾಗ್ತಿದೆ ಆಂಟಿ? ಅಮ್ಮ ಈ ಥರ ಮಾಡಿದ್ರೆ ನಮಗೆ ಬಡವ್ರ ಹೊಟ್ಟೆ ಮೇಲೆ ಹಿಂಗೆ ಹೊಡೆದ್ರೆ ನಾವು ಏನು ಮಾಡೋದಮ್ಮ? ಏನಾಯ್ತು? ಅಲ್ಲ ಹಿಂಗೆ ಎತ್ತಿಸ್ಬಿಟ್ರೆ ಎಲ್ಗೋಗ್ಲಮ್ಮ ನಾವು? ನಮಗೆ ನೋಡು, ಗಂಡ ಇಲ್ಲ, ಮಗ ಇಲ್ಲ, ತೀರೋಗಿದ್ದಾರೆ. ನಾವು ಯಾರಮ್ಮ ಜೀವನ ಮಾಡೋದು? ನಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗುತ್ತೇನಮ್ಮ? ಎಲ್ಲೋಗ್ಲಮ್ಮ ಹೇಳಮ್ಮ? ಬೇರೆ ಕಡೆ ಜಾಗ ಕೊಡ್ತೀವಿ, ಅಲ್ಲಿ ಅಂಗಡಿ ಹಾಕೊಳ್ಳಿ ಅಂತಾರೆ. ಅಲ್ಲೆಲ್ಲ ಆಗಲ್ಲಮ್ಮ ವ್ಯಾಪಾರ. ಇಲ್ಲಿ ಅಂದರೆ ಮಾಮೂಲಿ ಕಸ್ಟಮರ್ ಇರ್ತಾರೆ, ಬರ್ತಾರೆ, ಪಬ್ಲಿಕ್ ಅಂಗಡಿ ಇದೆ. ಈಗ ಇಲ್ಲಿ ನೋಡಿ, ಈಗ ಯಾರು ಜನ ಓಡಾಡ್ತಾರ, ಪರವಾಗಿಲ್ಲ, ಇಲ್ಲಿ ಅಂಗಡಿ ಹಾಕೊಂಡಿದ್ದೀರಿ, ಕಡ್ಲೆಕಾಯಿ ತಗೊಳಕ್ಕೆ ಅಂತ ಬಂದರು, ಹಿಂಗೊಂದು 4-5 ಜನ ನಿಂತ್ಕೊಳ್ತಾರೆ. ಓಡಾಡೋರಿಗೆ ಜಾಗ ಆಗಲ್ಲ, ರೋಡಿಗೆ ಹೋಗ್ತಾರೆ ಅವರು. ಅಲ್ಲಿ ಗಿಡಿನೋ ಗುದ್ದು ಆಕ್ಸಿಡೆಂಟ್ ಆಗುತ್ತೆ, ಪಾಪ ಜೀವ ಕಳ್ಕೊಂಡ್ರೆ, ಕೈಕಲ್ ಮುರ್ಕೊಂಡ್ರೆ ಅವರು. ಅಲ್ಲ ಕರೆಕ್ಟ್, ಅವ್ರು ಹೇಳೋದು ಕರೆಕ್ಟಮ್ಮ. ನಾವು ಸೈಡ್ಗೆ ಇರ್ತೀವಲ್ಲಮ್ಮ, ಆ ಥರ ಏನಿಲ್ಲಮ್ಮ. ಏನು ಇಲ್ಲಿ ಈ ರೋಡಲ್ಲಿ ಯಾವುದು ಆ ಥರ ಆಗಿಲ್ಲ ಮೇಡಮ್, ಆಗಿಲ್ಲಮ್ಮ. ನಾವು ತುಂಬ ಕಷ್ಟ ಇದೆ, ಏನು ಮಾಡೋದು ಹೇಳಿ? ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ಕೊಂಡು ಹೆಂಗಮ್ಮ? ಎಲ್ಲ ಪ್ರತಿಯೊಂದು ತರಕಾರಿ ರೇಟು, ರೇಷನ್ ರೇಟು, ಎಲ್ಗೋಗ್ಲಮ್ಮ ನಾವು ಹೇಳಮ್ಮ? ನೋಡು, ವ್ಯಾಪಾರ ಮಾಡ್ತೀರಾ ಆಂಟಿ? ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಿ? ನಾವು ಒಂದು 2,000-3,000 ಮಾಡ್ಕೊತೀವಮ್ಮ. ಹಾಂ, ಇದರಲ್ಲಿ ಏನೋ ಜೀವನ ಮಾಡ್ಕೊತೀವಿ. ಅದಿಲ್ಲಂದ್ರೆ ಏನು ಮಾಡ್ಲಮ್ಮ ಹೇಳಿ? ಯಾವತ್ತು ಹೆಚ್ಚಿದ್ರು ಇಲ್ಲೆಲ್ಲ ಖಾಲಿ ಮಾಡಿಸಿದ್ರು? ಅವು 1ನೇ ತಾರೀಕಲಿದೆ ಮಾಡಿದ್ದಾರೆ ಈ ಥರ. ಏನಂತ ಹೇಳಿದ್ರು ಹೋಗ್ಬೇಕಾದ್ರೆ? ತೆಗ್ರಿ ಯಾರು ಹಾಕ್ಬಾರ್ದು, ತೆಗ್ರಿ, ಮೇಲಿದ್ದ ಆರ್ಡ್ರ್ ಬಂದಿದೆ ಎತ್ರಿ ಅಂದ್ರು ಅಷ್ಟೇ ಅಮ್ಮ. ಮತ್ತೀಗ ನೀವು ಮತ್ತೆ ಹಾಕ್ಬಿಟ್ಟಿದ್ದೀರಿ ಬಂದು? ಮತ್ತೆ ಏನು ಮಾಡೋದಮ್ಮ, ಜೀವನ ನೆಡ್ಬೇಕಲ್ಲಮ್ಮ, ಉಪವಾಸ ಇರೋಕ್ಕಾಗುತ್ತೆ? ಯಾರನ್ನ ಕೇಳೋದು? ಬಂದು ಬೈದ್ರೆ ಎತ್ಕೊಂತೀವಿ, ಏನು ಮಾಡೋದು ಸರ್ ಅಂತ ಕೇಳ್ತೀವಿ. ಬಿಡಲ್ಲಮ್ಮ ಅವರು, ಯಾರು ಪೊಲೀಸ್ನವ್ರು ಒಬ್ಬರು ಬಿಡಲ್ಲ. ಅಲ್ಲ ಅವ್ರಿಗೆ ಒಳ್ಳೇದಾಗಲ್ಲಮ್ಮ ನಿಜವಾಗ್ಲೂ ಈ ಥರ ಮಾಡಿದವ್ರಿಗೆ. ಈ ಥರ ಎಲ್ಲರೂ ತುಂಬ ಜನ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ಕೊಂಡು, ಸ್ಕೂಲ್ಗೆ ಓದಿಸ್ಕೊಂಡು, ಸಾಲ ಮಾಡಿಕೊಂಡು ಸಾವಿರಾರು ಜನ ಇದ್ದಾರಮ್ಮ. ಈ ಥರ ಮಾಡಿಬಿಟ್ರೆ ಎಲ್ಲಿಗೆ ಹೋಗ್ಲಿ ನಾವು ಬಡವ್ರು ಹೇಳಿ? ನೀವೇನೋ ಪ್ರೊಟೆಸ್ಟ್ ಮಾಡ್ತೀರಂತೆ, ಹೌದಾ? ಹಿಂಗೆ ಮಾಡಿದ್ರೆ ಜಾಗ ಬಿಡಲಿಲ್ಲ ಅಂದರೆ ಪ್ರೊಟೆಸ್ಟ್ ಮಾಡ್ತೀರಂತೆ? ಇಲ್ಲಮ್ಮ, ಆ ಥರ ನಾವೇನು ಹೇಳಿಲ್ಲಮ್ಮ, ಯಾರು ಹೇಳಿಲ್ಲ ಆ ಥರ. ಮನೆ ಬಾಡಿಗೆ ಎಷ್ಟು ಆಂಟಿ? ಮನೆ ಬಾಡಿಗೆ ಒಂದು 5,000 ಇದೆಮ್ಮ. ಈಗ ಅಂಗಡಿ ಹೆಚ್ಚಿದ್ರೆ ವ್ಯಾಪಾರ ಇಲ್ಲ? ಇಲ್ಲಮ್ಮ, ಇಲ್ಲಂದ್ರೆ ಜೀವನ ಹೆಂಗೆ ಮಾಡೋದು? ಬಾಡಿಗೆ ಹೆಂಗೆ ಕಟ್ಟೋದು? ಜೀವನಕ್ಕೆ ಬೇಕಲ್ಲ, ಯಾರು ಕೊಡ್ತಾರಮ್ಮ ಹೇಳಿ? ಯಾರು ಕೊಡ್ತಾರೆ ನಮಗೆ? ಹೋಗ್ಲಿ, ಅವ್ರನ್ನೊಂದು ಕೆಲಸ ಕೊಡಲಿ, ಇಲ್ಲ ತಿಂಗಳಿಗೆ ನಮಗೆ ಒಂದು ಜೀವನಕ್ಕನ್ನ ಕೊಡಲಿ. ನಾವು ವ್ಯಾಪಾರನೇ ಬೇಡ, ಬಿಟ್ಬಿಟ್ಟು ತಿಂಗಳು ಕೊಡಿ ಅಂದರೆ ಎಷ್ಟು ಕೊಡಬೇಕು? ಹಾಂ, ನಮಗೆ ಬಾಡಿಗೆಗೆ ಹೊಟ್ಟೆಗೆ ಕೊಡಲಮ್ಮ, ನಾವು ಬರೋದೇ ಇಲ್ಲ. ಹಾಂ, ಎಷ್ಟು ಕೊಡಬೇಕು ಅಂತ ಅಲ್ಲ, ಅವ್ರ ಇಷ್ಟಮ್ಮ, ಎಷ್ಟು ಕೊಡ್ತಾರೆ? ಏನೊಂದು 2,000-3,000 ಕೊಟ್ಟರೆ ಆಗುತ್ತೆ ಜೀವನ? ಪ್ರತಿಯೊಂದು ರೇಷನ್. ಅದಕ್ಕೆ ಬೇರೆ ಕಡೆ ಒಂದು ಕಡೆ ಜಾಗ ಮಾಡ್ಕೊಡ್ತೀವಿ ವ್ಯಾಪಾರಕ್ಕೆ, ಅಲ್ಲಿ ಹೋಗಿ ಅಂಗಡಿ ಹಾಕೊಳ್ಳಿ. ಅಲ್ಲಿ ಆಗಲ್ಲಮ್ಮ, ಅಲ್ಲಿ ವ್ಯಾಪಾರ ಆಗಲ್ಲ. ಹಾಂ, ಅದೇ ಇವಾಗ ದುಡ್ಕೊಂಡು ತಿನ್ನೋಕ್ಕೆ ಬಿಡಲ್ಲ, ಇನ್ನು ಅವರು ತಿಂಗಳೇ ಕೊಡ್ತಾರಾ? ಕೊಡಲ್ಲ. ನೀವು ಅಂಗಡಿ ಹಾಕೋದು ಬಿಡಲ್ಲ ಹಂಗಾರೆ ಇಲ್ಲಿ? ಅಮ್ಮ ಹೆಂಗೆ ಜೀವನ ಮಾಡ್ಬೇಕು? ಬಿಡಬೇಕಮ್ಮ, ಬಿಡಲ್ಲ ಅಂದರೆ ಹೆಂಗೆ ಬಿಡಬೇಕಮ್ಮ? ನಾವು ಹೋರಾಟ ಮಾಡ್ತೀವಿ ಬಿಡಬೇಕು ಅಂತ. ಇಲ್ಲ ಇರ್ತಿರ್ಲಿಲ್ಲ ಈ ರೋಡು ಫುಲ್ ಜನ ತುಂಬವ್ರಲ್ವಾ? ಹೌದಮ್ಮ, ನೋಡಮ್ಮ ಹೆಂಗಿದೆ ಖಾಲಿ, ಎಷ್ಟು ಜನ, ಸಾವಿರಾರು ಜನ ಇದ್ದಾರೆ. ಹಾಂ, ಅಲ್ಲ ಏನು ಮಾಡ್ಲಮ್ಮ ಹೇಳು? ನಮ್ಗೆ ವಯಸ್ಸಾಗೈತೆ, ಎಲ್ಗೋಗ್ಲಮ್ಮ ನಾವು ಹೇಳಮ್ಮ? ತಳ್ಳಗಾಡಿ ಹಾಕೊಂಡ್ಬೇಕಾದ್ರೆ ತಳ್ಕೊಂಡು ಮಾರಾಟ ಮಾಡಿ ಅಂತಾರೆ. ತಳ್ಳಗಾಡಿ ನಮ್ಮ ಕೆಲ ಆಗುತ್ತೆ ನಮ್ಮ ತಳ್ಳೋದು ಹೇಳಮ್ಮ? ಆಗಲ್ಲಮ್ಮ, ಆಗಲ್ಲ. ಸುಮ್ಮನೆ ಇರೋದು ಹೇಳ್ಬೇಕು, ಇಲ್ದಿದ್ದೆಲ್ಲ ಹೇಳ್ಬಾರ್ದು. ಆ ಥರ ತುಂಬ ಕಷ್ಟ ಇದಮ್ಮ, ಏನು ಮಾಡೋದು ನಾವು ಹೇಳಿ? ಏನು ಮೇಡಮ್, ಇವಾಗ ಫುಟ್ಪಾತ್ಗೆ ಓಡಾಡೋದ್ರಿಂದ ರೋಡಲ್ಲೇ ಹಾಕ್ತಾರೆ, ಫುಟ್ಪಾತಲ್ಲೇ ಹಾಕ್ತಾರೆ. ಜನಗಳು ಓಡಾಡಬೇಕಾದ್ರೆ ಕೈ ಕಾಲು ಮುರಿದೋಗುತ್ತೆ, ಇವಾಗ ಸತ್ತೋಗೋ ಸಂಭವನೂ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲೆಲ್ಲ ಫುಟ್ಪಾತ್ ನೀವೇನು ನೋಡಿ, ಫುಟ್ಪಾತ್ ಎಷ್ಟು ಚೆನ್ನಾಗಿದೆ, ರೋಡ್ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಯಾರೂ ಬೀಳಲ್ವ? ನಾವೇ ನೋಡಿದ್ದೀವಿ, ಡೈಲಿ ಕಮ್ಮಿ ಅಂದರೂ ಒಂದು 10 ಜನ ಬಿದ್ದೋಗ್ತಾರೆ ಅಲ್ವಾ? ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡೋದು? ನೋಡಿ ಫುಟ್ಪಾತ್ ನೋಡಿ, ಅದು ಅಪ್ಪು ಡೌನ್ ಇದೆ ಅಲ್ವಾ? ಇದನ್ನು ಯಾರು ಸರಿ ಮಾಡಬೇಕು? ಗೌರ್ಮೆಂಟೇ ಸರಿ ಮಾಡಬೇಕಲ್ವಾ? ಮತ್ತು ಇದನ್ನೆಲ್ಲ ಯಾರು ಕೇಳಲ್ಲ? ಇರೋ ರೋಡು ಗುಂಡಿನ ಫಸ್ಟ್ ಮುಚ್ಚಿ ಆಮೇಲೆ ಬೇಕಾದರೆ ನಮಗೆ ತೆಗ್ಸಿರಂತೆ ಅಂತೀರಾ ನೀವು? ಹೌದೌದು ಮೇಡಮ್, ಹೌದು. ಇವಾಗ ನೋಡಿ, ನೀವೇ ತೋರಿಸಿ ಅದು ಒಂದು ಸತಿ. ನೀವು ಹಿಂಗೆ ಹೋಗಿ ರೋಡ್ ಉದ್ದಕ್ಕೆ ಏನಂತಾರೆ ಇಲ್ಲೆಲ್ಲ ಅಂಗಡಿ ಹಾಕಿರೋರೆಲ್ಲ? ಏನಂತಾರೆ ಈಗ ಹೆಚ್ಚಿದ್ರಲ್ಲ, ಖಾಲಿ ಮಾಡಿದಾರಲ್ಲ? ಎಲ್ಲಿ ಅಂಗಡಿಯವರ ಮೇಡಮ್? ಇದು ವ್ಯಾಪಾರ ಮಾಡೋರು ಮೇಡಮ್, ತುಂಬ ಕಷ್ಟ ಆಗಿದೆ. ರಜನ ಇವಾಗ? ಹೌದು. ಹಾಂ, ಬನ್ರಿ ಮುಂದಕ್ಕೆ ಹೋಗೋಣ.